ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಡೆಲಿವರಿ ಬ್ಯಾಗ್ನಲ್ಲಿ ಏನೇನೆಲ್ಲ ಕ್ಯಾರಿ ಮಾಡಬೇಕು, ತಾಯಿಗೆ ಹಾಗೂ ಮಗುವಿಗೆ ಏನೇನೆಲ್ಲ ಕ್ಯಾರಿ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಫಸ್ಟು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಒಂದು ಡೆಲಿವರಿ ಯಾವ ಥರ ಇದೆ, ಅಂದರೆ ನಾರ್ಮಲಾ ಅಥವಾ ಸಿ ಸೆಕ್ಷನ್ ಆಗುತ್ತಾ ಅಂತ ನಿಮ್ಮ ಒಂದು ಡೆಲಿವರಿ ಬರ್ತ್ ಪ್ಲ್ಯಾನ್ನ ತಿಳ್ಕೊಬೇಕಾಗತ್ತೆ. ಅದಕ್ಕೆ ಮೊದಲು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರಿಗೆ ಕೇಳಿ, ನನಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಸಿ ಸೆಕ್ಷನ್ ಆಗ್ಬೋದಾ ಅಂತ ನೀವು ಕೇಳಿಬಿಟ್ಟು ಅವ್ರ ಸಜೆಷನ್ ಮೇಲೆ ನಿಮ್ಮ ಒಂದು ಡೆಲಿವರಿ ಬ್ಯಾಗ್ನ ನೀವು ಪ್ಯಾಕ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಏನಾದರೂ ನಾರ್ಮಲ್ ಡೆಲಿವರಿ ಆದರೆ ಹಾಸ್ಪಿಟಲ್ನಲ್ಲಿ 2 to 3 ಡೇಸ್ ಇಟ್ಕೊಳ್ತಾರೆ, ಅಥವಾ ಸಿ ಸೆಕ್ಷನ್ ಆದರೆ 5 to 6 ಡೇಸ್ ಅಂತೂ ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ಆ ಬೇಸ್ ಮೇಲೆ ನೀವು ನಿಮ್ಮ ಒಂದು ಬ್ಯಾಗ್ನ ಪ್ಯಾಕ್ ಮಾಡಬೇಕಾಗುತ್ತೆ. ಇನ್ನು ಯಾವಾಗ ನಿಮ್ಮ ಒಂದು ಬ್ಯಾಗ್ನ ಪ್ಯಾಕ್ ಮಾಡಬೇಕು ಅಂದರೆ 34 to 35 ವೀಕ್ಸಲ್ಲಿ ನೀವು ಕಂಪಲ್ಸರಿಯಾಗಿ ನಿಮ್ಮ ಒಂದು ಪ್ರೆಗ್ನೆನ್ಸಿ ಡೆಲಿವರಿ ಬ್ಯಾಗ್ನ, ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದರೆ ನೀವು 37th ವೀಕ್ ಮುಗಿದ ತಕ್ಷಣವೇ ನಿಮ್ಮ ಒಂದು ಪ್ರೆಗ್ನೆನ್ಸಿ ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು, ಪೇನ್ ಹೇಳ್ಬೋದು. ಹಾಗಾಗಿ 37 ಮುಗಿದು 38 ವೀಕ್ಸಲ್ಲಿ ನೀವು ಡಿಲೇ ಮಾಡ್ದೇ ನಿಮ್ಮ ಒಂದು ಬ್ಯಾಗ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೀವು ಹಾಸ್ಪಿಟಲ್ಗೆ ಹೋಗುವಾಗ ನಿಮ್ಮ ಒಂದು ಡೆಲಿವರಿ ಬ್ಯಾಗ್ನಲ್ಲಿ ತಾಯಿಗೆ ಮತ್ತು ಮಗುವಿಗೆ ಏನೇನೆಲ್ಲ ಕ್ಯಾರಿ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಇಟ್ಕೋಬೇಕಾಗತ್ತೆ. ನಿಮ್ಮ ಒಂದು ಹಾಸ್ಪಿಟಲ್ ಫೈಲ್ಸ್ ಆಗಿರ್ಬೋದು, ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ರಿಪೋರ್ಟ್ ಆಗಿರ್ಬೋದು, ನಿಮ್ಮ ಒಂದು ಮೆಡಿಸಿನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮ್ಮ ಒಂದು ಡೆಲಿವರಿ ಬ್ಯಾಗ್ನಲ್ಲಿ ಇರಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಇನ್ಶೂರೆನ್ಸ್ ಕಾರ್ಡ್, ನೀವೇನಾದರೂ ನಿಮ್ಮ ಒಂದು ಇನ್ಶೂರೆನ್ಸ್ ಆ್ಯಡ್ ಆಗ್ತಿದ್ರೆ ನಿಮ್ಮ ಒಂದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಇಟ್ಕೋಬೇಕಾಗುತ್ತೆ. ಹಾಗೆ ಕ್ಯಾಶ್ ಆ್ಯಂಡ್ ಕಾರ್ಡ್ಸ್, ನೀವು ಏನು ಯೂಸ್ ಮಾಡ್ತೀರಾ ಎಮರ್ಜೆನ್ಸಿಯಾಗಿ ಕ್ಯಾಶ್ ಮತ್ತು ಕಾರ್ಡ್ಸ್ನ ಇಟ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ID ಪ್ರೂಫ್ನ ಕೇಳ್ತಾರೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಒಂದು ಫೋಟೋ ಆಗಿರ್ಬೋದು. ಹಾಗಾಗಿ ಅದೆಲ್ಲವನ್ನು ಒಂದು ಡಾಕ್ಯುಮೆಂಟ್ನ ನಿಮ್ಮ ಒಂದು ಬ್ಯಾಗ್ನಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಫಸ್ಟ್ ಡಾಕ್ಯುಮೆಂಟ್ ಮೇಯ್ನಾಗಿ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಡಾಕ್ಯುಮೆಂಟ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಇವಾಗ ಸೆಕೆಂಡ್ ಬಂದುಬಿಟ್ಟು ತಾಯಿಗೆ ಏನೇನೆಲ್ಲ ತೊಗೊಂಡು ಹೋಗಬೇಕು. ಮೊದಲು ನೀವು ಒಂದು ಫೀಡಿಂಗ್ ನೈಟಿನ ತೊಗೋಬೇಕಾಗುತ್ತೆ. ಒಂದು 3 ರಿಂದ 4 ಫೀಡಿಂಗ್ ನೈಟೀಸ್ನ ಇಟ್ಕೋಬೇಕಾಗುತ್ತೆ. ಇನ್ ಕೇಸ್ ಸಿ ಸೆಕ್ಷನ್ ಆದರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು 3 ರಿಂದ 4 ಹಳೆ ನೈಟಿನ ತೊಗೊಳ್ಳಿ. ಫೀಡಿಂಗ್ ನೈಟಿ ಅಂದರೆ ಜಿಪ್ಪು ಅಥವಾ ಬಟನ್ಸ್ ಇರುತ್ತಲ್ವ, ಸೊ ಆ ಥರ ನೈಟಿನ ತೊಗೋಬೇಕಾಗುತ್ತೆ. ಹಾಗೆ ಲೆಹೆಂಗಾಸ್, ಒಳಗಡೆ ಹಾಕ್ಕೊಳ್ಳೋಕ್ಕೆ ಲೆಹೆಂಗಾಸ್, ಅದು ಒಂದು 3 ರಿಂದ 4 ಲೆಹೆಂಗಾನ ತೊಗೊಳ್ಳಿ. ನೀವು ಇನ್ ಕೇಸ್ ನಿಮ್ಗೆ ಏನಾದರೂ ನೈಟಿ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಇವಾಗ ಹೇಗಾದರೂ ಮೆಟರ್ನಿಟಿ ಡ್ರೆಸ್ ಕೂಡ ಅವೈಲೇಬಲ್ ಇದೆ ಮಾರ್ಕೆಟ್ನಲ್ಲಿ, ನೀವು ಡ್ರೆಸ್ ಕೂಡ ವೇರ್ ಮಾಡ್ಬೋದು. ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಹಾಗಾಗಿ ಆ ಥರ ಒಂದು ಜಿಪ್ ಇರೋದು ಅಥವಾ ಬಟನ್ ಇರೋದು ತೊಗೊಂಡ್ರೆ ನೀವು ಡೆಲಿವರಿ ಆದಮೇಲೆ ನಿಮ್ಮ ಒಂದು ಮಗುಗೆ ಫೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಜಿಪ್ ಇರೋದು ಅಥವಾ ಬಟನ್ಸ್ ಇರೋದನ್ನು ಕ್ಯಾರಿ ಮಾಡಿ. ನೀವು 3 ರಿಂದ 4 ನೈಟೀಸ್ನ ತೊಗೋಬೇಕಾಗುತ್ತೆ. ಹಳೆ ನೈಟಿನೇ ತೊಗೊಳ್ಳಿ, ಯಾಕಂದರೆ ಅದು ಬ್ಲೀಡಿಂಗ್ ಆಗುತ್ತಲ್ವ, ಸೊ ಹಾಗಾಗಿ ಗಲೀಜಾದರೆ ಬಿಸಾಕ್ಬಿಡೋಕ್ಕಾಗುತ್ತೆ. ಅದಾದಮೇಲೆ ನೀವು ಮತ್ತೆ ಹೊಸದಾಗಿ ತೊಗೊಂಡು ವೇರ್ ಮಾಡ್ಬೋದು. ಮತ್ತು ಲೆಹೆಂಗಾ ಕೂಡ ಒಂದು 4 ಲೆಹೆಂಗಾನ ತೊಗೊಳ್ಳಿ. ನೆಕ್ಸ್ಟು ಇನ್ನರ್ ವೇರ್ಸ್. ನೀವು ಇನ್ನರ್ ವೇರ್ಸ್ನ ಒಂದು 4 to 5 ಇಟ್ಕೊಂಡ್ರೂ ಅಡ್ಡಿ ಇಲ್ಲ. ಯಾಕಂದರೆ 4 ರಿಂದ 5 ಇನ್ನರ್ ವೇರ್ಸ್ ಬೇಕಾಗುತ್ತೆ. ಹಳೇದೇ ತೊಗೊಳ್ಳಿ. ಮನೇಲಿ ಇವಾಗಲೇ ಯೂಸ್ ಮಾಡಿದ್ದೀರಾ ಅಂದರೆ ಅದನ್ನೇ ವೇರ್ ಮಾಡಿ. ಜಾಸ್ತಿ ಬ್ಲೀಡಿಂಗ್ ಆಗೋದ್ರಿಂದ ನೀವು ಹಳೆ ಇನ್ನರ್ ವೇರ್ಸ್ನೇ ತೊಗೊಂಡು ಹೋಗೋದು ಒಳ್ಳೆಯದು. ಹಾಗಾಗಿ ಹಾಸ್ಪಿಟಲ್ನಲ್ಲಿ ಡಿಸ್ಪೋಸಿಬಲ್ ಡೈಪರ್ಸ್ನೇ ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ನೀವು ಕೂಡ ಒಂದು ಪ್ಯಾಕೆಟ್ನ ಎಮರ್ಜೆನ್ಸಿಯಾಗಿ ಕ್ಯಾರಿ ಮಾಡಬೇಕಾಗುತ್ತೆ. ಇವಾಗ ಹೊಸದಾಗಿ ನ್ಯೂ ಮಾಮ್ ಅಂತ ಬಂದಿದೆ, ಅಥವಾ ವಿಸ್ಪರ್ ಪ್ಯಾಕೆಟ್ನೇ ತೊಗೊಂಡ್ರೆ ನೀವು ಎಕ್ಸೆಲ್ ಸೈಜ್ನ ತೊಗೊಳ್ಳಿ. ಹಾಗಾಗಿ ಇವಾಗ ನಾವು ಸ್ಟಿಚಸ್, ಇನ್ ಕೇಸ್ ಏನಾದರೂ ಸಿ ಸೆಕ್ಷನ್ ಆದರೆ ನಿಮಗೆ ಆ ಒಂದು ಸ್ಟಿಚಸ್ ಹಾಕಿರ್ತಾರಲ್ವ, ಹಾಗಾಗಿ ಇನ್ನರ್ ವೇರ್ನ ವೇರ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆವಾಗ ಈ ಒಂದು ಡಿಸ್ಪೋಸಿಬಲ್ ಡೈಪರ್ ಯೂಸ್ ಆಗುತ್ತೆ. ಇದರಲ್ಲಿ ತೆಳುವಾದ ಪಂಚೆ ಬಟ್ಟೆ ಥರನೇ ಒಂದು ಡಿಸ್ಪೋಸಿಬಲ್ ಇನ್ನರ್ ವೇರ್ ಇರುತ್ತೆ. ಇದನ್ನು ಹಾಗೆ ಬಿಸಾಕಿ ಬಿಡ್ಬೋದು, ವಾಶ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ನೀವು ಬಿಸಾಕಿ ಬಿಡ್ಬೋದು.
ಹಾಗಾಗಿ ಇದನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇದನ್ನು ಒಂದು ಪ್ಯಾಕೆಟ್ನ ಇಟ್ಕೋಬೋದು. ಒಂದು ಪ್ಯಾಕೆಟಲ್ಲಿ ನಿಮಗೆ ಒಂದು 5 ಪ್ಯಾಡ್ಸ್ ಇರುತ್ತೆ. ಹಾಗೆ ಡಿಸ್ಪೋಸಬಲ್ ಇನ್ನರ್ ವೇರ್ಸ್ ಕೂಡ ಅದರಲ್ಲಿ ಇರುತ್ತೆ. ಈ ಒಂದು ಪ್ಯಾಕೆಟ್ನ ನೀವು ಒಂದು ಪ್ಯಾಕೆಟ್ನ ಕ್ಯಾರಿ ಮಾಡಿದರೆ ಸಾಕಾಗುತ್ತೆ. ಯಾಕಂದರೆ ಆಲ್ರೆಡಿ ಒಂದು ಪ್ಯಾಕೆಟು ಹಾಸ್ಪಿಟಲ್ನಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಇದು ಒಂದು ಎಕ್ಸ್ಟ್ರಾ, ಯಾಕಂದರೆ ಸೆಕ್ಷನ್ ಆದಮೇಲೆ ಇನ್ ಕೇಸ್ ನಾರ್ಮಲ್ ಡೆಲಿವರಿ ಆದ್ರೂ ಅಷ್ಟೇ ಬ್ಲೀಡಿಂಗ್ ಜಾಸ್ತಿ ಆದರೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ನೈಟ್ ಟೈಮ್ ಆಗಿರ್ಬೋದು ಅಥವಾ ಡೇ ಅಲ್ಲಾದ್ರೂ ನಮಗೆ ತಂದುಕೊಡೋಕ್ಕೆ ಯಾರಾದರೂ ಪಕ್ಕದಲ್ಲಿ ಇದ್ದರೆ ಒಳ್ಳೆಯದು, ಇಲ್ಲದೇ ಇದ್ದರೆ ನಮಗೆ ಎಮರ್ಜೆನ್ಸಿ ಯೂಸ್ ಆಗುತ್ತೆ. ಹಾಗಾಗಿ 1 ಪ್ಯಾಕೆಟ್ ನೀವು ಕ್ಯಾರಿ ಮಾಡಬೇಕಾಗತ್ತೆ. ಇನ್ನು ಬ್ರಾಸ್, ನೀವು ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಫೀಡಿಂಗ್ ಬ್ರಾಸೇ ಸಿಗುತ್ತೆ. ಸೊ ಹಾಗಾಗಿ ನೀವು 2 ಫೀಡಿಂಗ್ ಬ್ರಾಸ್ನ ಕ್ಯಾರಿ ಮಾಡಿ ಸಾಕಾಗುತ್ತೆ ಅಷ್ಟು. ಅದರೊಳಗಡೆ ವೇರ್ ಮಾಡೋದಕ್ಕೆ ಅಂತ ಬ್ರೆಸ್ಟ್ ಪ್ಯಾಡ್ ಅಂತ ಸಿಗುತ್ತೆ. ಯಾಕಂದರೆ ಮಿಲ್ಕ್ ಲೀಕ್ ಆಗುತ್ತಲ್ವ, ಹಾಗಾಗಿ ಹಾಲು ಹೆಚ್ಚಿಗೆ ಆಗಿ ಹೊರಗಡೆ ಚೆಲ್ಲುತ್ತೆ. ಹಾಗಾಗಿ ಬ್ರೆಸ್ಟ್ ಪ್ಯಾಡ್ನ ಯೂಸ್ ಮಾಡೋದು ಒಳ್ಳೆಯದು. ಅದು ಆಪ್ಷನಲ್. ಇಲ್ಲಾಂದರೆ ನೀವು ಒಂದು ಕಾಟನ್ ಬಟ್ಟೆನೂ ಕೂಡ ಇಟ್ಕೋಬೋದು. ಮತ್ತು 2 ದುಪ್ಪಟ್ಟನ ತೊಗೊಳ್ಳಿ. ಇಲ್ಲ ಅಂದರೆ ಈ ಥರ ಒಂದು ಫೀಡಿಂಗ್ ಶಾಲ್ ಅಂತ ಸಿಗುತ್ತೆ. ಜಸ್ಟ್ ಇದನ್ನು ನೆಕ್ಕಿಗೆ ವೇರ್ ಮಾಡಿದರೆ ಸಾಕು, ಫೀಡಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಫುಲ್ ಕವರ್ ಆಗಿಬಿಡುತ್ತೆ. ಹಾಗಾಗಿ ಇದು ಕೂಡ ತೊಗೋಬೋದು. ಇಲ್ಲಾಂದರೆ 2 ಕಾಟನ್ ವೇಲ್ನ ದುಪ್ಪಟ್ಟ ಇರುತ್ತಲ್ವ, ಸೊ ಅದು ಕೂಡ ಕ್ಯಾರಿ ಮಾಡ್ಬೋದು. ಹಾಗೆ ಸಾಕ್ಸ್ನ ತೊಗೋಬೇಕಾಗುತ್ತೆ. ನಿಮಗೆ ಡೆಲಿವರಿ ಆದಮೇಲೆ ಸ್ವಲ್ಪ ಕೋಲ್ಡ್ ಆಗ್ಬೋದು ಅಥವಾ ಜ್ವರ ಬರೋ ಥರ ಆಗ್ಬೋದು. ಹಾಗಾಗಿ ಎಲ್ರಿಗೂ ಅಂತಲ್ಲ, ಒಬ್ಬೊಬ್ಬರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಒಂದು ಸೇಫ್ಟಿ ಸಲುವಾಗಿ ನೀವು ಸ್ವಲ್ಪ ಸಾಕ್ಸ್ನ ವೇರ್ ಮಾಡಬೇಕಾಗತ್ತೆ. ಹಾಗಾಗಿ ಹಳೆ ಮನೆಯಲ್ಲಿರೋ ಸಾಕ್ಸ್ನ ನೀವು ಕ್ಯಾರಿ ಮಾಡಿ. ಅದು 2ರಿಂದ 3 ಜೋಡನ್ನ ಕ್ಯಾರಿ ಮಾಡಿ, ಪರವಾಗಿಲ್ಲ. ಮನೆಯಲ್ಲಿರೋದನ್ನೇ ತೊಗೊಳ್ಳಿ. ಹಾಗೆ 1 ಜೋಡಿ ಸ್ಲಿಪ್ಪರ್ನ ತೊಗೊಳ್ಳಿ. ಒಂದು ಜೊತೆ ಸ್ಲಿಪ್ಪರ್ನ ವಾಶ್ರೂಮ್ಗೆ ಅದು ಹೋದರೆ ಅಥವಾ ಅಲ್ಲೇ ನೀವು ವಾಕ್ ಮಾಡೋದಕ್ಕೆ ಅಂತ 1 ಜೋಡಿ ಸ್ಲಿಪ್ಪರ್ನ ತೊಗೊಳ್ಳಿ. ಅದಾದಮೇಲೆ ಮೇಕಪ್ ಐಟಮ್ಸು, ಅಂದರೆ ಬಾತ್ರೂಮ್ ಐಟಮ್ಸ್ ಆಗಿರ್ಬೋದು. ಇವಾಗ ಟೂತ್ ಪೇಸ್ಟು, ಬ್ರಷ್ಷು, ಆಯಿಲ್ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು, ಕೋಂಬ್ ಆಗಿರ್ಬೋದು, ನಮ್ಮ ಸ್ಟಿಕ್ಕರ್ಸ್ ಆಗಿರ್ಬೋದು, ಈ ಥರ ಒಂದು ಲಿಪ್ ಬಾಮ್ ಆಗಿರ್ಬೋದು. ಇವಾಗ ನಮಗೆ ಡೆಲಿವರಿ ಲೇಬರ್ ರೂಮ್ಗೆ ಹೋಗುವಾಗ ನಮಗೆ ತುಟಿಯೆಲ್ಲ ಅಂದರೆ ಲಿಪ್ಸ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಹಾಗಾಗಿ ನೀವು ಒಂದು ಲಿಪ್ ಬಾಮ್ನ ವೇರ್ ಮಾಡೋದ್ರಿಂದ, ಹಚ್ಕೊಳ್ಳೋದ್ರಿಂದ ಅದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗಾಗಿ ಲಿಪ್ ಬಾಮ್ ಆಗಿರ್ಬೋದು, ಸ್ಟಿಕ್ಕರ್ಸ್ ಆಗಿರ್ಬೋದು, ಈ ಥರ ನಿಮಗೆ ಯಾವ ರೀತಿ ಮೇಕಪ್ ಐಟಮ್ ಬೇಕು ಅದನ್ನ ಕೂಡ ಕ್ಯಾರಿ ಮಾಡಬೇಕಾಗತ್ತೆ. ಇನ್ನು ಡೆಲಿವರಿ ಟೈಮಲ್ಲಿ ನಿಮ್ಮ ಜೊತೆ ಹಾಸ್ಪಿಟಲ್ಗೆ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಆಗಿರ್ಬೋದು, ಯಾರು ಬರ್ತಾ ಇದ್ದಾರಲ್ವ, ಸೊ ಅವ್ರದ್ದು 1-2 ಸೆಟ್ ಡ್ರೆಸ್ ಆಗಿರ್ಬೋದು, ಅವ್ರದ್ದು ಮೊಬೈಲ್ ಚಾರ್ಜರ್ ಆಗಿರ್ಬೋದು, ನಿಮ್ಮ ಒಂದು ಮೊಬೈಲ್ ಚಾರ್ಜರ್ ಆಗಿರ್ಬೋದು, ಅವರ ಒಂದು ಬಾತ್ರೂಮ್ ಐಟಮ್ಸ್ ಆಗಿರ್ಬೋದು, ಎಲ್ಲವನ್ನು ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಹಾಸ್ಪಿಟಲ್ನಲ್ಲಿ ಪಿಲ್ಲೋಸ್ ಕೊಡ್ತಾರೆ, ಬಟ್ ಅವ್ರಿಗೆ ಕಂಫರ್ಟಬಲ್ ಇರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಪಿಲ್ಲೋಸ್ನ ನೀವು ಮನೆಯಿಂದನೇ ಒಯ್ಬೋದು. ನಿಮಗೆ ಕಂಫರ್ಟೇಬಲ್ ಇರಲ್ಲ ಅಂದರೆ ಹಾಗೆ 1-2 ಬೆಡ್ಶೀಟ್ನ ಒಯ್ಯಬೇಕಾಗತ್ತೆ. ನಿಮಗಾಗಿರ್ಬೋದು ಅಥವಾ ನಿಮ್ಮ ಪಕ್ಕದಲ್ಲಿರೋರ್ಗಾಗಿರ್ಬೋದು ಬೇಕಾಗುತ್ತೆ. ಹಾಗಾಗಿ 1-2 ಬೆಡ್ಶೀಟ್ನ ಕ್ಯಾರಿ ಮಾಡಿ. ಇಲ್ಲ ಮನೆ ಹತ್ರನೇ ಇದೆ, ಹೋಗೋದು ಬರೋದು ಮಾಡ್ತಾರೆ ಅಂದರೆ ಇದು ಅವಶ್ಯಕತೆ ಇಲ್ಲ. ಹಾಗಾಗಿ ಆಪ್ಷನಲ್, ತೊಗೊಂಡ್ರೆ ತೊಗೊಳ್ಬೋದು, ಇಲ್ಲಾಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಾಯಿಗೆ ಹಾಸ್ಪಿಟಲ್ಗೆ ಹೋಗುವಾಗ ಡೆಲಿವರಿ ಬ್ಯಾಗ್ನಲ್ಲಿ ಏನೇನೆಲ್ಲ ಕ್ಯಾರಿ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಕೂಡ ನಾನು ಹೇಳಿದ್ದೀನಿ. ಇನ್ನು ಮಗುಗೆ ಏನೇನು ಒಯ್ಯಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ವಿಡಿಯೋದಲ್ಲಿ ಹೇಳಿದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ತಪ್ಪದೆ ಮರಿಬೇಡಿ. ಹಾಗೆ ಯಾರಾದರೂ ಈ ವಿಡಿಯೋನ ಪ್ರೆಗ್ನೆಂಟ್ ಇರೋರು ನೋಡ್ತಾ ಇದ್ದರೆ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಒಂದು ಡೆಲಿವರಿ ಈಸಿಲಿ ಆಗಲಿ, ಹಾಗೆ ಬೇಬಿ ಮತ್ತು ಮದರ್ ಇಬ್ಬರೂ ಕೂಡ ಆರೋಗ್ಯದಿಂದ ಒಂದು ಡೆಲಿವರಿ ಜರ್ನಿನ ಫೇಸ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಕಂಗ್ರ್ಯಾಚುಲೇಷನ್ಸ್. ಟೇಕ್ ಕೇರ್.